ಸಂಬಂಧಿಸಿದ ವಿಚಾರ ಇತ್ತಿದ್ರೆ ಶ್ರೀಮಾನ್ ಚಂದ್ರಪ್ಪನವರು ಹರಿದಾಡ್ತಾ ಇದ್ದಾರೆ. ಯಾವ ವಿಚಾರ ತಾವೇನು ಉಪನ್ಯಾಸ ಮಾಡ್ತೀರಿ? ಏನಿದು ಅಲ್ಲಲ್ಲ, ನಾನ್ ತಮಗೇನ್ ವಿನಂತಿ ಮಾಡಿ ಆಯ್ತಲ್ಲ ಅಧ್ಯಕ್ಷ, ನಂದೊಂದು 2 ನಿಮಿಷ. ಈ ಸದನಕ್ಕೆ ತಾವೇ ನೆನ್ನೆ ಬಹಳ ಒಂದು ಇತಿಹಾಸ ಇದೆ. ರಾತ್ರೋರಾತ್ರಿ ಬಂದಿರತಕ್ಕಂಥದ್ದಲ್ಲ. ನೆಹರು ಅವರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಸ್ವಲ್ಪ ಕೇಳ್ರಿ, ತಿಳ್ಕೊಳ್ರಿ, ಇತಿಹಾಸದ ಬಗ್ಗೆ ತಿಳ್ಕೊಂಡ್ರಿ ಏನ್ ತಪ್ಪಾಗತ್ತೆ? ಚರ್ಚೆ ಮಾಡ ಅದೆಲ್ಲ. ಫಿರೋಜ್ ಗಾಂಧಿ ಅವರು ಆಡಳಿತ ಪಕ್ಷಕ್ಕೆ ಸೇರಿರ್ತಾರೆ. ನೆಹರು ಪ್ರಧಾನಮಂತ್ರಿಯಾಗಿ ದೇಶ ಹಾಳಾಗುವುದಿಲ್ಲ ಅಧ್ಯಕ್ಷರೇ. ಒಂದ್ ನಿಮಿಷ ಕೂತ್ಕೊಳ್ರಿ. ಅವ್ರಿಗೆ ಇತಿಹಾಸ ಬೇಡ, ಅವ್ರ ಇತಿಹಾಸ ಜಯರಾಮ್ ಇತಿಹಾಸ ಬೇಕು. ಅಲ್ಲ, ಈಶ್ವರಪ್ಪನವ್ರೆ, ಅವ್ರದ್ದೆಲ್ಲರದ್ದು ಇತಿಹಾಸ ಬರೆಸಿ ಪಬ್ಲಿಷ್ ಮಾಡಿ, ಪುಣ್ಯ ಬರುತ್ತೆ. ಹೇಳಿ ಸರ್. ಫಿರೋಜ್ ಗಾಂಧಿ ಅವರು ಮುಂಡ್ರಾ ಕೇಸಲ್ಲಿ ಟಿ ಕೃಷ್ಣಮಾಚಾರಿ ಅವ್ರ ವಿರುದ್ಧ ಆಡಳಿತ ಪಕ್ಷದ ಸದಸ್ಯರಾಗಿದ್ದು ತಿರುಗಿ ಬೀಳ್ತಾರೆ. ಚರ್ಚೆ ತೆಗೆಸಿ, ಲೋಕಸಭೆ ಚರ್ಚೆ. ನಾನೇನು ಹೇಳ್ತೇನೆ ಅಂದ್ರೆ, ಐ ಆಮ್ ಕನ್ಫೈನಿಂಗ್ ಮೈ ಸೆಲ್ಫ್ ದಿ ಪ್ರಾಕ್ಟೀಸಸ್ ಅಂಡ್ ಪ್ರೊಸೀಡಿಂಗ್ಸ್ ಆಫ್ ದಿ ಅಸೆಂಬ್ಲಿ. ಅದು ಅವರು ಚರ್ಚೆ ಮಾಡಿದರೆ ದಾಖಲೆಗಳನ್ನು ನೋಡಿ, ದಟ್ ಇಸ್ ಸೆಕೆಂಡ್ರಿ. ನಾನು ಅದ್ರ ಬಗ್ಗೆ ಮಾತಾಡೋ ಹಕ್ಕು ನನಗಿಲ್ಲ. ನಾನು ತಮ್ಗೆ ಇಷ್ಟನ್ನೇ ಮನವರಿಕೆ ಮಾಡಿಕೊಡ್ತಾ ಇದ್ದೇನೆ. ಮಾನ್ಯ ಯಡಿಯೂರಪ್ಪನವರು ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ರು. ಹಿ ಈಸ್ ಅಟ್ ರೈಟ್, ಹಿ ಈಸ್ ಅಟ್ ಲಿಬರ್ಟಿ ಟು ಡೂ ದಟ್. ಅವರೇನು ಅಸಂಸದೀಯವಾಗಿ ಅಥವಾ ನಮ್ಮ ಪ್ರೊಸೀಜರ್ಸ್ ವಿರುದ್ಧ ಅವ್ರು ಹೇಳಬೇಕಾದ ಮಾತು ಅವ್ರು ಹೇಳಿ. ಆದರೆ ನಾನು ಕೂಡ ಈ ಸದನದ ಸದಸ್ಯನಾಗಿ ಹೇಳ್ತೇನೆ, ಅಷ್ಟು ಮಾತ್ರಕ್ಕೆ ಈ ವಿಷಯ ಮುಕ್ತಾಯ ಆಗೋದಿಲ್ಲ. ನಾವು ಸ್ವತಂತ್ರವಾಗಿ ಈಗಲೂ ಕೂಡ ಒಂದು ವೇಳೆ ನಾವು ಅದಕ್ಕೆ ಅಂಟ್ಕೊಳ್ತೀವಿ ಅಂತ ಹೇಳಿದ್ರು ಕೂಡ ಅದನ್ನು ವಿರೋಧಿಸುವ ಹಕ್ಕು ನನಗಿರುತ್ತೆ. ಅಷ್ಟನ್ನೇ ನಾನು ಹೇಳ್ತೇನೆ. ಅದಕ್ಕೆ ಕೂಗಾಡ್ತೀವಿ. ಸಭಾಧ್ಯಕ್ಷರೇ, ಒಂದ್ ನಿಮಿಷ. ಮಾನ್ಯ ಸಭಾಧ್ಯಕ್ಷರೇ, ಜಾರ್ಜ್ ಅವರು ಹೇಳಿ. ಯಾವುದೇ ತರ ಬಿಲ್ ಬರಲಿಲ್ಲ. ಕ್ಯಾಬಿನೆಟ್ ಬರ್ಲಿಲ್ಲ. ಹೌದು, ಮತ್ತಿನಲ್ಲಿ ಬಿಲ್ ಆಗ್ತದೆ. ಕ್ಯಾಬಿನೆಟ್ ಬಂದಿಲ್ಲ. ನೀವು ಹೇಳೋದು ಮಾಧುಸ್ವಾಮಿ ಅವ್ರು ಏನು ಹೇಳ್ತಿದ್ದಾರೆ? ಅಧ್ಯಕ್ಷರೇ, ನಾನು ಯಾವುದೇ ಚರ್ಚೆ ಮಾಡ್ಕೊಂಡು ಬರಲಿ ಪ್ಲೀಸ್. ನಾನು ಯಾವುದೇ ಹಂತದಲ್ಲಿ ಕ್ಯಾಬಿನೆಟ್ ತೀರ್ಮಾನ ಆಗಿದೆ, ಅಸೆಂಬ್ಲಿಗೆ ಇಂಟ್ರೊಡ್ಯೂಸ್ ಆಗಿದೆ ಅನ್ನೋ ಪದ ಬಳಸಿಲ್ಲ. ನಾನು ಬಳಸೇ ಇಲ್ಲ. ಐ ಆಮ್ ಆನ್ ಮೈ ಲೆಟ್ಸ್ ಅಂಡ್ ಕ್ಲಿಯರ್. ಇಂಟೆನ್ಷನ್ ಆಫ್ ದಿ ದೆನ್ ಗವರ್ಮೆಂಟ್ ಇನ್ 2016 ಇದಿತ್ತು. ಹೀಗಾಗಿ ಲಾ ಕಮಿಷನ್ ಮುಂದೆ ರೆಫರೆನ್ಸ್ ಹೋಗಿ ಅವರೊಂದು ಡ್ರಾಫ್ಟ್ ಬಿಲ್ ಮಾಡಿಕೊಟ್ಟಿದ್ದನ್ನ ಸ್ಕ್ರೂಟನೈಸ್ ಮಾಡಿ ಕ್ಯಾಬಿನೆಟ್ ಸಬ್ಮಿಟ್ ಮಾಡಿ ಅಂತ ತಾವು ಹೇಳಿದ್ರಿ ಸರ್. ಗಮನ ಇಟ್ಕೊಂಡು ಗಮನದಲ್ಲಿರಲಿ ಅಂತ ನಾನು ಹೇಳಿದ್ದೀನಿ. ಆಮೇಲೆ ನಾನು ಹೇಳ್ತಾ ಇದ್ದೀನಿ ಸ್ಪಷ್ಟವಾಗಿ, ರಮೇಶ್ ಕುಮಾರ್ ಅವ್ರು ಹೇಳಿದ್ರಲ್ಲಿ ನಂದು ಏನು ಪ್ರಾಬ್ಲಮ್ ಇಲ್ಲ. ನಾನೇ ಇಲ್ಲಿ ಮಾತಾಡಿದ್ದೀನಿ. ಲಾಗಳನ್ನ ನೀವು ಲೆಜಿಸ್ಲೇಚರ್ ಪಾರ್ಟಿ ಮುಂದೆ ಮಂಡಿಸಿ ಪ್ಲೀಸ್ ಮುಗಿಸ್ತೇನೆ. ಅಲ್ಲ, ನೀವು ಹೇಳೋದಕ್ಕೆ ಈಗ ಅವರದ್ದು ಭಿನ್ನಾಭಿಪ್ರಾಯ ಇರೋದು, ಈಗ ಅಭಿಪ್ರಾಯ ಭೇದ ಬಂದಿರೋದು ಎಲ್ಲಿ ಅಂದ್ರೆ, ಅವರು ಡ್ರಾಫ್ಟ್ ಮಾಡಿರೋ ಬಿಲ್ಲು ಬೇರೆ ಇದೆ, ನೀವು ಡ್ರಾಫ್ಟ್ ಮಾಡಿರೋ ಬೇರೆ ಇದೆ. ಬರ್ತಾ ಇದ್ದೀನಿ. ನಾವು ಸ್ಪಷ್ಟವಾಗಿ ಹೇಳ್ತಿದೀವಿ, ಆ ಬಿಲ್ಗೆ 2-3 ಅಡಿಷನ್ ಅನ್ನ ನಾವು ಮಾಡಿದ್ದೇವೆ. ಅದನ್ನ ಹೇಳಕ್ಕೆ ಹೊರಟೆ. ಉಳಿದಿದ್ದೆಲ್ಲ ಅದೇ ಇದೆಯಾ? ಇನಿಷಿಯೇಷನ್ ಆಗಿದ್ದ ಬಿಲ್ಗೆ ಆಡ್ ಮಾಡಿದೀವಿ. ನಾವು ಮಾಡಿಲ್ಲ ಅಂತ ಹೇಳೋದಿಲ್ಲ. ಚರ್ಚೆ ಆಗ್ಬಾರ್ದು, ಇಲ್ಲಿ ಮುಗಿದೋಗಿ ಅಂತ ಹೇಳ್ತಿಲ್ಲ. ನಾನು ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಮೊನ್ನೆನೂ ಗಮನಕ್ಕೆ ತಂದೆ, ಸ್ಕ್ರೂಟ್ನಿಗೆ ತಾವು ಬರ್ದಿದ್ರಿ ಸರ್, ನೋಡ್ಕೊಂಡು ಮಾತಾಡಿ. ನಾನೇನು ಅವ್ರಿಗೆ ಇದು ಮಾಡಕ್ ಹೇಳಲಿಲ್ಲ. ಅವ್ರು ತಗೊಂಡ ಇಡಯ ನೋಡೋಣ ಅಂದಿದ್ದಕ್ಕೆ ನಾನು ಇಡಬೇಕಾಯ್ತು. ಇಂಟೆನ್ಷನ್ ಆಫ್ ದಿ ದೆನ್ ಗವರ್ಮೆಂಟ್ ವಾಸ್ ಕ್ಲಿಯರ್. ಒಂದು ಈ ತರ ಬಿಲ್ ಅನ್ನ ರಾಜ್ಯಕ್ಕೆ ತರಬೇಕು ಅನ್ನೋದಿತ್ತು. ಲಾ ಕಮಿಷನ್ಗೆ ಶಿಫಾರಸ್ಸಿಗೆ ಕಳಿದ್ರು. ಲಾ ಕಮಿಷನ್ ಡ್ರಾಫ್ಟ್ ಮಾಡಿ ಕಳಿಸಿತ್ತು. ಪ್ಲೀಸ್ ಒಂದ್ ನಿಮಿಷ. ನಾನು ರಮೇಶ್ ಕುಮಾರ್ ಸಾಹೇಬ್ರಿಗೆ ಒಂದೇ ಪ್ರಶ್ನೆ ಕೇಳ್ತೀನಿ. ಇವತ್ತು ತಾವೇನು ಮಾಡಿದಿರಿ, ಇಲ್ಲಿಂದ ಮುಂದಕ್ಕೆ ಇದು ಸಂಪ್ರದಾಯ ಆಗ್ಬಿಟ್ರೆ ನನ್ನಷ್ಟು ಸಂತೋಷ ಪಡೋರಿಲ್ಲ. ನಿಮ್ಮ ಎಲ್ಲಾ ಬಿಲ್ಗಳು ಲೆಜಿಸ್ಲೇಚರ್ ಪಾರ್ಟಿ ಮುಂದೆ ಚರ್ಚಾಗಿ ಅಸೆಂಬ್ಲಿಗೆ ಮಂಡಿಸುವಂತ ದಿನ ಬಂದ್ರೆ ಅದೊಂದು ಸುವರ್ಣ ಕಾಲ ಸರ್.
ತೆಗೆದು ಬಿಡಿ ಸರ್. ಯಾವ ಬಿಲ್ಲು ಕಾಂಗ್ರೆಸ್ನವ್ರು ಇಟ್ಟಿದ್ದಾಗ ಲೆಜಿಸ್ಲೇಚರ್ ಪಾರ್ಟಿ ಚರ್ಚೆ ಮಾಡಿ ಅಸೆಂಬ್ಲಿ ತಂದಿದ್ದೀರಾ? ಸ್ವಲ್ಪ ಡಾಕ್ಯುಮೆಂಟ್ ಕೊಡಿ ಸರ್, ಸ್ವಲ್ಪ ಡಾಕ್ಯುಮೆಂಟ್ ಕೊಡಿ ಸರ್. ಯಾವ್ದಾರು ನಾವು ಮಾಡ್ತಾ ಇದ್ದೀವಿ ಅಧ್ಯಕ್ಷ, ನಾವು ಮಾಡ್ತಾ ಇದ್ದೀವಿ ಆಸ್ ಪಾರ್ಲಿಮೆಂಟರಿ ಅಫೇರ್ ಮಿನಿಸ್ಟರ್. ಕೇಳಿ ನಮ್ಮ ಸದಸ್ಯರನ್ನ, ಎಲ್ಲರಿಗೂ ಒಪ್ಪಿಸಿದ್ದೀನಿ ನಾನು. ವಿ ಆರ್ ಡೂಯಿಂಗ್ ದಟ್ ಪ್ರಾಕ್ಟೀಸ್ since I have become minister. We are doing that, sir, without the consent of the legislature party. ನಾವು ಯಾವ ಬಿಲ್ ಇಂಟ್ರೊಡ್ಯೂಸ್ ಮಾಡ್ತಾ ಇಲ್ಲ. ಇವತ್ತು ತೆಗೀರಿ ನೀವು ದಾಖಲೆ. ನಾನೇ ಕೇಳಿದ್ದೀನಿ, ಇಲ್ಲ 2-3 ಬಿಲ್ಲು ಹೋಗಿತ್ತೇನ್ರಿ ಇದು ಲೆಜಿಸ್ಲೇಚರ್ ಪಾರ್ಟಿ ಮುಂದೆ ಚರ್ಚೆ ಆಗಿತ್ತಾ? ನಿಮ್ಮ ಪಾರ್ಟಿ MLAಗಳಿಗೆ ಏನ್ ಸೈ ಇದೆ? ಅವ್ರು ಇಲ್ಲೂ ಮಾತಾಡಂಗಿಲ್ಲ, ಅವರು ಅಲ್ಲೂ ಮಾತಾಡಂಗಿಲ್ಲ ಅಂದ್ರೆ ಶಾಸಕರಾಗಿ ಅವ್ರ ಗೌರವ ಏನು ಅಂತ ನಾನೇ ರೈಸ್ ಮಾಡಿದ್ದೀನಿ ಸಭೆಯಲ್ಲಿ. ದಾಖಲೆ ನೋಡಿ. ಐ ಆಮ್ ವೆರಿ ಹ್ಯಾಪಿ ಯು ಸ್ಪೋಕ್ ದಟ್. ಲೆಜಿಸ್ಲೇಚರ್ ಪಾರ್ಟಿಲಿ ಹೋಗ್ಬೇಕು. ಇದು ಆಕ್ಟ್ ಆಗಿದೆ ಅಂತ ನಾನು ಹೇಳಿಲ್ಲ. ದಿಸ್ ಬಿಲ್ ಈಸ್ ಪಾಸ್ಡ್ ಅಂಡ್ ಎನಾಕ್ಟೆಡ್ ಅಂತ ನಾನು ಹೇಳಿಲ್ಲ. ಇಂಟೆನ್ಷನ್ ಇತ್ತು ನಿಮಗೂ, ದಯಮಾಡಿ ಕೋಆಪರೇಟ್ ಮಾಡಿದ್ದೀನಿ, ಕೋಆಪರೇಟ್ ಮಾಡಿ. ಕ್ಯಾಬಿನೆಟ್ ಹೋಗಿದೆ ಅಂತಲೂ ನಾನು ಹೇಳಿಲ್ಲ ಸರ್, ಕ್ಯಾಬಿನೆಟ್ ಹೋಗಿದೆ ಅಂತಲೂ ನಾನು ಹೇಳಿಲ್ಲ. ಕ್ಯಾಬಿನೆಟ್ ಹೋಗ್ಬೇಕಂತ ಇದ್ದಿದ್ದು ನಿಂತಿದೆ ಅಂತಲೇ ಹೇಳಿರೋದು. ನಿಮ್ಮ ಉದ್ದೇಶನೂ ಇದೆ ಇತ್ತು, ದಯಮಾಡಿ ಪಾಸ್ ಮಾಡ್ಕೊಡಿ ಅಂತ ಕೇಳಿದೀವಿ. ಆಯ್ತಾ? ನಾನು ಹೇಳಿ ಸಿದ್ದರಾಮಯ್ಯ. ಮಾನ್ಯ ಅಧ್ಯಕ್ಷರೇ, ನಾನು ಇದು 2016ನೇ ಇಸ್ವಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಅಂತ ಹೇಳಿದ್ದಾರೆ. 5 ವರ್ಷಗಳಾಯಿತು. ನಾನು ಮುಖ್ಯಮಂತ್ರಿ ಆಗಿರುವಾಗ ಲಾ ಮಿನಿಸ್ಟ್ರು ಜಯಚಂದ್ರ ಅವರಿದ್ದರು. ನಾನು ಕೇಳಿದೆ ಮೊನ್ನೆ, ಏನಪ್ಪ ಈ ಥರ ಹೇಳ್ತಾ ಇದ್ದಾರೆ ಮಾಧುಸ್ವಾಮಿ, ಈಸ್ ಇಟ್ ಎ ಫ್ಯಾಕ್ಟ್ ಅಂತ ಕೇಳಿದೆ ನಾನು. ಅವ್ರು ಇಲ್ಲ ಅಂತ ಹೇಳಿದ್ರು, ಅಷ್ಟೇ ಹೇಳಿದೆ ನಾನು, ಇಲ್ಲ ಅಂತ ಹೇಳಿದೆ. ಜಯಚಂದ್ರ ಅವರು ಇಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಜಯಚಂದ್ರ ಅವರು ನೀವು ನಿಮ್ಮ ಜಿಲ್ಲೆಯವ್ರಿಗೆ ಕೇಳಿ ನೋಡಿ ಬೇಕಾದ್ರೆ. ಅವರು ಆಮೇಲೆ ನಾನು ನಿಮ್ಮ ಇಬ್ಬರಿಗೂ ಮರೆತೋಗಿದೆ, ಅದು ನೋಡ್ತೀನಿ, ಫೈಲ್ ನೋಡ್ತೀನಿ ನಾನು, ಗೊತ್ತಾಯ್ತಾ? ಸೊ ಸಾಮಾನ್ಯವಾಗಿ ಚೀಫ್ ಮಿನಿಸ್ಟರ್ಗೆ ಒಂದು ಫೈಲ್ ಬರ್ತದೆ, ಒಂದು ಡ್ರಾಫ್ಟ್ ಆಗಿರ್ತದೆ ಲಾ. ನಾನು ಯಾವ ಲಾ ನೋಡಿಲ್ಲ, ಅದು ನಾನು ಯಾವುದು ಅಂತ ನೋಡಿಲ್ಲ. ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ ಶೇಕ್ ಬಂದಿರ್ತದೆ. ನಾ ಏನು ಮಾಡ್ತೀನಿ, ಇದನ್ನ ಕ್ಯಾಬಿನೆಟ್ ಮುಂದೆ ತಗೋಬರ್ರಿ ಅಂತ ಹೇಳ್ತೀನಿ. ದಟ್ ಡಸ್ ಮೀನ್ ಇಟ್ ಇಸ್ ದಿ ಇಂಟೆನ್ಷನ್ ಆಫ್ ದಿ ಗವರ್ಮೆಂಟ್. ಅದೇ ಕ್ಯಾಬಿನೆಟ್ ಮುಂದೆ ಬರ್ರಿ ಅಂತ ರೆಕಾರ್ಡ್ ಹೋಗ್ಬಾರ್ದು, ರೆಕಾರ್ಡ್ ಹೋಗ್ಬಾರ್ದು. ಅನೇಕ ಸಬ್ಜೆಕ್ಟ್ಗಳು ಕ್ಯಾಬಿನೆಟ್ ಅಲ್ಲಿ ಒಂದ್ ನಿಮಿಷ. ಈಗ ಮಾನ್ಯ ಅಧ್ಯಕ್ಷರೇ, ಎಲ್ರೂ ಎದ್ದು ಬಿಟ್ರೆ ಮಾತಾಡಕ್ ಆಗಲ್ಲ. ಇಲ್ಲ, ನೀವು ಮಾತಾಡಿ. ಸಂಸದೀಯ ವ್ಯವಸ್ಥೆನಲ್ಲಿ ಅವ್ರಿಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ರೆ, ಮಾಧುಸ್ವಾಮಿಗೆ ಅವಕಾಶ ಕೊಟ್ಟಿದ್ರಿ, ಮಾತಾಡಿದ್ದಾರೆ. ಯಡಿಯೂರಪ್ಪನವ್ರಿಗೆ ಅವಕಾಶ ಕೊಟ್ಟಿದ್ರಿ, ಮಾತಾಡಿದ್ದಾರೆ. ಮಂತ್ರಿಗಳ ಎದ್ದು ನಿಂತ್ಕೊಂಡ್ಬಿಟ್ಟು ಮಾತಾಡಿದ್ರೆ ಹೆಂಗೆ? ರಮೇಶ್ ಕುಮಾರ್ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ರಿ, ಅವ್ರು ಮಾತಾಡಿದ್ದಾರೆ. ಈಗ ನನಗೆ ಅವಕಾಶ ಕೊಟ್ಟಿದ್ರಿ, ನಾನು ಮಾತಾಡ್ತೀನಿ. ನಿಮ್ಮ ಅನುಮತಿ ತಗೊಂಡು ನಾನು ಮಾತಾಡ್ತಾ ಇದ್ದೀನಿ. ನನಗೆ ಕರೆದಿದ್ದೀರಿ, ನೀವೇ ಮಾತಾಡ್ಬೇಕು. ಈಗ ನಾನು ಫೈಲ್ ನೋಡ್ತೀನಿ. ಒಂದ್ ನಿಮಿಷ, ನಾನು ನೋಡಿರ್ಲಿಲ್ಲ, ಗೊತ್ತಿರ್ಲಿಲ್ಲ, ಸೈನ್ ಆಗ್ದೇನ ರೆಕಾರ್ಡ್ ಹೋಗ್ಬಾರ್ದು. ಒಬ್ರು ಮಾಜಿ ಮುಖ್ಯಮಂತ್ರಿಗಳು ಹಿಂಗ್ ಹೇಳಿದ್ರು, ದಯಮಾಡಿ ದಾಖಲೆ ಹೋಗ್ಬೇಡಿ. ನೀವು ಸ್ವಲ್ಪ ಎಮೋಷನಲ್ ಆಗಿ ಮಾತಾಡ್ತೀರಾ. ಇಲ್ಲ, ಎಮೋಷನಲ್ ಸರ್, ಹೌ ಕ್ಯಾನ್ ಸಿಎಂ ಫಾರ್ಮರ್ ಸಿಎಂ ಸೇ ನನಗೆ ಗೊತ್ತಿರಲಿಲ್ಲ, ಸೈನ್ ಆಗದೆ ಕ್ಯಾಬಿನೆಟ್ ತಗೊಂಬಂದೆ ಅಂತ ಹೇಳಿ ನೋಡ್ತೀನಿ ಅಂತ ಹೇಳಿದ್ದು. ಅದು ನೋಡಿ ಸರ್, ಆ ಮಾತು ಹೇಳ್ಬೇಡಿ. ನೋಡ್ತೀನಿ ಅಂತ ಅಲ್ಲ, ಒಬ್ಬ ಮುಖ್ಯಮಂತ್ರಿಗೆ ನನಗೆ ಜಯಚಂದ್ರ ಹೇಳಿದ್ ಮಾತ್ರ ಹೇಳ್ದೆ. ಜಯಚಂದ್ರ ಏನ್ ಹೇಳಿದ್ರು ಅಷ್ಟು ಮಾತ್ರ ಹೇಳಿಲ್ಲ. ಜಯಚಂದ್ರ ಅವರು ಮರೆತು ನಂಬರ್ ಒನ್. ನಂಬರ್ 2, 5 ವರ್ಷ ಆಗಿರ್ತಕ್ಕಂಥದ್ದು. ನಾನು ಮರ್ತಿರ್ಬಹುದು. ಓಕೆ, ಒಂದ್ ವೇಳೆ ಮರ್ತಿದ್ದೀನಿ, ಅರ್ಜುಮಿಂಗ್ ಆರ್ಗ್ಯುಮೆಂಟ್ ಸೇಕ್ ನಾನು ನೋಡ್ತೀನಿ, ಅದನ್ನ ಫೈಲ್ ನೋಡ್ತೀನಿ. ನಾನು ಈ ಕಡತವನ್ನ
ಸದನದ ಮುಂದೆ ತಗೋಬರಿ, ಈ ವಿಷಯವನ್ನ ಸದನದ ಮುಂದೆ ತರಿ ಅಂತ ಬರೆದಿದ್ರೆ ಅದು ನೋಡ್ತೀನಿ. ಗೊತ್ತಾಯ್ತಲ್ಲ? ನನಗೆ ಇರ್ತಕ್ಕಂಥ ನಾಲೆಡ್ಜ್ ಪ್ರಕಾರ ದಿಸ್ ಡ್ರಾಫ್ಟ್ ಬಿಲ್ ಹ್ಯಾಸ್ ನಾಟ್ ಬಿನ್ ಡಿಸ್ಕಸ್ಡ್ ಇನ್ ದಿ ಕ್ಯಾಬಿನೆಟ್ ಅಟ್ ಆಲ್. ಇಲ್ಲ, ಬಂದಿಲ್ಲ. ಮಾಧುಸ್ವಾಮಿನೂ ಕೂಡ ಹೇಳಿದ್ದಾರೆ. ಬಂದಿಲ್ಲ. And it was not passed by the cabinet at all. That is already clarified, sir. Number 2, ಆಗಿಲ್ಲ. Number 3, ಅದು ಮುಂದೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಕೂಡ ನಾವು ಪ್ರಯತ್ನ ಮಾಡಿಲ್ಲ. ಅದಾದ್ಮೇಲೆ ನಾವು 2 ವರ್ಷ ಇದ್ದೋ, ಇಲ್ಲ ಆಗಿಲ್ಲ. ಅಧಿಕಾರದಲ್ಲಿ 2018 ಮೇವರೆಗೂ ನಾವು ಇದ್ದೋ. ಯಾವತ್ತೂ ಕೂಡ ಅದು ಬರಲಿಲ್ಲ, ಚರ್ಚೆಗೆ ಬರಲಿಲ್ಲ, ಇಂಟ್ರೊಡ್ಯೂಸ್ ಆಗಲಿಲ್ಲ. ನಂಬರ್ 2, ಲಾ ಕಮಿಷನ್ ಅವರು ಏನ್ ಶಿಫಾರಸ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಈಗ ಮರ್ತೋಗಿದೆ, ನಾನು ನೋಡಿಲ್ಲ ಅದನ್ನ. ಲಾ ಕಮಿಷನ್ ಅವರು ಏನ್ ಶಿಫಾರಸ್ ಮಾಡಿದ್ದಾರೆ, ಯಾವ ತರದ ಲಾ ತರಬೇಕು ಅಂತ ಹೇಳಿದ್ದಾರೆ, ಐ ಡು ನಾಟ್ ನೋ. ನಿಮ್ ಜೊತೆಗಿದ್ದಾರೆ, ಐ ಡೋಂಟ್ ರಿಮೆಂಬರ್ ಆಲ್ಸೋ. ಸೊ ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ ಶೇಕ್ ನಾನು ಬರೆದಿದ್ದೇನೆ, ತರ್ರಿ ಮುಂದಕ್ಕೆ ತಗೋಬರಿ ಅಂತ ಹೇಳಿ. ಬಟ್ ಇಟ್ ವಾಸ್ ನಾಟ್ ಕಮ್ ಬಿಫೋರ್ ದಿ ಕ್ಯಾಬಿನೆಟ್. Agreed. Number 1. Agreed. Number 2, it was not at all discussed in the cabinet. ಒಪ್ಕೊಳ್ತಾರೆ. Number 2. Number 3, it was not passed by the cabinet. ಒಪ್ಕೊಂಡಿದ್ದಾರೆ. And it was not introduced in the legislature. When such being the case, ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ಇವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ. ಸರ್, ನೀವೇ ಅಪರಾಧಿ ಈ ಮಂತ್ರಿ ಆಗಿದ್ದೀನಿ ನಾನು. 2014 ಮಂತ್ರಿ ಆಗಿದ್ದೇನೆ. ಐ ನೋ ರೂಲ್ಸ್ ಆಫ್ ಬಿಸ್ನೆಸ್ ಗೊತ್ತಿದೆ, ನನಗೂ ಕೂಡ ಗೊತ್ತಿದೆ ರೂಲ್ಸ್ ಆಫ್ ಬಿಸ್ನೆಸ್. ನಿಮ್ಮಿಂದ ಪಾಠ ಕಲಿಬೇಕಾದ ಅಗತ್ಯ ಇಲ್ಲ. ಯಾರು ಒಳ್ಳೆ ಕೆಲಸ ಮಾಡಿದೀರಾ, ಈವೆಂಟ್ಸ್ ಹೇಳ್ಬೇಕು. ನೀವು ಚಾಲೆಂಜ್ ಮಾಡಿದ್ರೆ ಸಿದ್ದರಾಮಯ್ಯನವ್ರಿಗೆ ಪಾಠ ಕಲಿಸಿ ನಮ್ಮ ಪಕ್ಷಕ್ಕೆ ಏನಾಗ್ಬೇಕಾಗಿಲ್ಲ, ನಾವು ಕಲ್ತ್ಕೊಂಡು ತಿರ್ಗಾ ಎಲೆಕ್ಷನ್ ಗೆಲ್ಬೇಕಂತ ಒದ್ದಾಡ್ತಿರೋರು ನಾವು. ಅಲ್ಲ ಸರ್, ನಮ್ಗೇನಾಗ್ಬೇಕಾಗಿಲ್ಲ. ನೀವು ಒಂದೊಂದೇ ಮಾತು, ನೀವು ಕ್ಲಾರಿಫಿಕೇಶನ್ ಕೇಳಿದಿರಿ, ನಾವು ಇಟ್ಟಿದೀವಿ. ನಾವು ನಿಮ್ಗೆ ಅಪರಾಧಿ ಸ್ಥಾನದಾಗೂ ನಿಲ್ಸಕ್ ಇಷ್ಟಪಟ್ಟಿಲ್ಲ. ಮಾಧುಸ್ವಾಮಿ ಮಾತಾಡಬಿಡಿ ಪ್ಲೀಸ್. ಕೂತ್ಕೊಂಡ್ರಿ, ಒಪ್ಕೊಂಡಿದ್ದೀರಿ. ಸಿದ್ದರಾಮಯ್ಯ ಅಧ್ಯಕ್ಷರೇ, ಯಡಿಯೂರಪ್ಪನವರು ಪದೇ ಪದೇ ನಿಮ್ದು ಸೀನಿಯರ್, ನೀವು ಯಾಕೆ ಎದ್ದಿದ್ದೀರಿ? ಆಗಿದೆಯಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಿದ್ದರಾಮಯ್ಯನವರು ಜಯಚಂದ್ರ ಅವರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ನನ್ನ ಹತ್ರ ಮಾಡಿಲ್ಲ ಅಂತ ಹೇಳಿದ್ರು ಅನ್ನೋದನ್ನು ಹೇಳಿದ್ರು. ಅದು ಅವ್ರಿಗೆ ಬಿಟ್ಟದ್ದು. ದಾಖಲೆಗಳು ಎಲ್ಲವೂ ಇದೆ, ನೀವು ಓದಿದ್ದೀರ. ನಾನು ನಿಮ್ಗೆ ಸಲಹೆ ಕೊಡುವಂಥದ್ದು ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಕಾನೂನು ಪಂಡಿತರಿದ್ದೀರಾ, ಹೋಗಿ ಫೈಲನ್ನ ಒಳಗಡೆ ಹೋಗಿ ನೋಡ್ಕೊಂಬನ್ನಿ. ಅದು ನಿಜ ಆದರೆ ಅಕ್ಸೆಪ್ಟ್ ಮಾಡಿಕೊಂಡು ಮಸೂದೆಯನ್ನು ಪಾಸ್ ಮಾಡಿಸ್ಕೊಡಿ. ಅದಲ್ಲ ಫೈಲ್ ನೋಡ್ತೀನಿ. ಇಂಟೆನ್ಷನ್ ಆಫ್ ದಿ ಗವರ್ಮೆಂಟ್. ಅದರಿಂದ ನಾವು ಈಗ ತಂದಿರ್ತಕ್ಕಂಥ ಕಾನೂನಿಗೆ, ಸಂವಿಧಾನ ಬಾಹಿರವಾದಂತ ಕಾನೂನಿಗೆ ಒಪ್ಕೋಬೇಕು ಅಂತ ಮಾನ್ಯ ಯಡಿಯೂರಪ್ಪನವ್ರು ಹೇಳ್ತಾರಲ್ಲ, ಇದನ್ನ ನಾನು ವಿರೋಧ ಮಾಡ್ತೇನೆ. ಈಗ ಖಡಾಖಂಡಿತವಾಗಿ ವಿರೋಧ ಮಾಡ್ತೇನೆ. ಮುಂದೆ ಹೇಳಕ್ ಬಿಡಿ. ಹೇಳಿ. ಓಕೆ. ಮಾನ್ಯ ಅಧ್ಯಕ್ಷರೇ, ನಾನು ಕ್ಯಾಬಿನೆಟ್ ತರ್ರಿ ಅಂತ ಬಂದಿದ್ರೆ ಇದರ ನೋಡ್ತೀನಿ, ಅಲ್ಲಿವರೆಗೆ ಒಪ್ಕೊಳ್ತೀನಿ ನಾನು. ಬಿಕಾಸ್ ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಪ್ಯೂಟ್ ವಾಟ್ ಹ್ಯಾಸ್ ಹ್ಯಾಪನ್ಡ್, ವಾಟ್ ಇಸ್ ರಿಟರ್ನ್ ಆನ್ ದಿ ಡಾಕ್ಯುಮೆಂಟ್. ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಪ್ಯೂಟ್. ಅಲ್ಲ, ಈಗ ನೀವು ಡಿಸ್ಕಷನ್ ಸ್ಟಾರ್ಟ್ ಮಾಡಿ ಸರ್, ದಯವಿಟ್ಟು ಸರ್. ಇವನ್ ದೇರ್ ಬಿಜೆಪಿ ಗವರ್ಮೆಂಟ್ ಕೂಡ ನಾವು ಜಿಎಸ್ಟಿ ಮತ್ತೆ ಆಧಾರ್ ಮಾಡಿದ್ವಾಗ ಸಿದ್ದರಾಮಯ್ಯನವರು ತಾವು ಒಪ್ಪಿದ್ರೆ, ಒಂದ್ ನಿಮಿಷ ಕೇಳ್ರಿ. ಅಂಜಲಿ ಕೂತ್ಕೊಳ್ಳಿ ಒಂದ್ ನಿಮಿಷ. ತಾವು ಸಿದ್ದರಾಮಯ್ಯನವರು ತಾವು ಒಪ್ಪಿದ್ರೆ ಕೇಳ್ರಿ. ಇಲ್ಲೇ ಒಂದ್ ನಿಮಿಷ
ಕೂತ್ಕೊಳ್ರಿ ಅಂಜಲಿ. ಈಗ ಲಾ ಮಿನಿಸ್ಟರ್ ಅವರು ತಾವು ಒಂದೇ ನಿಮಿಷ ತಾವು ಒಪ್ಪಿದ್ರೆ ನಾನು ನೀವು ಲಾ ಮಿನಿಸ್ಟರ್ ಅವರು ಒಂದ್ಸಲ ಒಂದು 10 ನಿಮಿಷ ಮುಂದೆ ಹಾಕೋಣ, ಒಟ್ಟಿಗೆ ಕೂತ್ಕೊಂಡು ನಾನು ನಿಮ್ಗೆ ತೋರಿಸ್ತೇನೆ, ನೀವು ನೋಡ್ಕೊಂಡು ಬಂದು ಆಮೇಲೆ ಮಾತಾಡಿ, ಆಮೇಲೆ ನಿಮ್ಮ ಮನಪೂರ್ವಕವಾಗಿ ಏನಾದ್ರು ಚರ್ಚೆಗೆ ಬೇರೆ ವಿಷಯಗಳು ಸರ್ ಒಳಗಡೆ ನಿಮ್ ಮಾಜಿ ಸಚಿವರು ಮಾಡಿದ್ರೆ ಗದ್ದಲನ ಸರ್ ಅಧ್ಯಕ್ಷ ಕರೆಕ್ಟ್ ಇದೆ, ಅಧ್ಯಕ್ಷ ಕರೆಕ್ಟ್ ಇದೆ. 10 ನಿಮಿಷ ಸದನ ಮುಂದೂಡಿ ಅಧ್ಯಕ್ಷ ಕರೆಕ್ಟ್ ಇದೆ. ಈಗ 10 ನಿಮಿಷ ಕಾಲ ಸದನವನ್ನ ಮುಂದೂಡಲಾಗಿದೆ.